ನಮ್ಮ ದೇಶದಲ್ಲಿರುವಂಥ ಹೆಣ್ಮಕ್ಳುಗಳಿಗೆ ಇವತ್ತು ಸಹ ಈ ಕ್ಷಣದಲ್ಲೂ ಸಹ ಏನು ಕಲಿಬೇಕು ಅನ್ನೋಂಥ ಜ್ಞಾನನೇ ಇಲ್ಲ. ಇದ್ರಲ್ಲಿ ನಾನು ತಪ್ಪು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ಓಕೆನಾ? ಯಾರು ನಿಮಗೆ ಟೀಚ್ ಮಾಡಿಲ್ಲ, ನಿಮ್ಮ ಪೇರೆಂಟ್ಸ್ಗಳು ಟೀಚ್ ಮಾಡಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ನಿಮಗೆ ಟೀಚ್ ಮಾಡಿಲ್ಲ, ನಿಮ್ಮ ಅಕ್ಕಪಕ್ಕ ಜನಗಳು ನಿಮಗೆ ಟೀಚ್ ಮಾಡಿಲ್ಲ, ನಿಮ್ಮ ಸ್ಕೂಲ್ ಮಾಸ್ಟರ್ ಟೀಚರ್ಸ್ಗಳಾಗಿರ್ಬೋದು ಈ ಮಟ್ಟಿಗೆ ನಿಮಗೆ ಟೀಚ್ ಮಾಡಿಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಿಮಗೆ ಈ ರೀತಿ ಟೀಚ್ ಮಾಡಿಲ್ಲ, ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ ಕಡೆಯಿಂದನೂ ಈ ರೀತಿ ಟೀಚ್ ಆಗಿಲ್ಲ. ನಾನು ಟೀಚ್ ಮಾಡ್ತಿದ್ದೀನಿ ಪರ್ಫೆಕ್ಟಾಗಿ, ನನಗೆ ಕಾನ್ಫಿಡೆಂಟ್ ಇದೆ, ನಿಮಗೆ ಕಾನ್ಫಿಡೆಂಟ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಇದರಲ್ಲೂ ನಾನು ತಪ್ಪು ಅಂತ ಗುರುತಿಸೋಂಗಿದ್ರೆ ಯು ವಿಲ್ ವೆರಿ ಸ್ಮಾರ್ಟ್. ವಿಡಿಯೋನ ಕ್ಲಿಕ್ ಮಾಡಿ ಹೋಗಿ, ಡೋಂಟ್ ಕೇರ್. ಯಾಕೆ ಅಂತ ಹೇಳಿದ್ರೆ ನೀನು ಎಷ್ಟು ಮಟ್ಟಿಗೆ ಬುದ್ಧಿವಂತಿಕೆ ಇದೆ ಅಂತ ನನಗೆ ಗೊತ್ತಿದೆ. ಓಕೆನಾ? ಅಪ್ರಿಷಿಯೇಟ್ ಮಾಡ್ತೀನಿ. ಅದನ್ನು ಹೊರತುಪಡಿಸಿ ನಾವು ಕಲಿಬೇಕಾಗಿರೋ ವಿಷಯ ಏನಿದೆ ಗೊತ್ತಿದೆಯಾ? ಗೊತ್ತೇ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿರುವಂಥ ಮಹಿಳೆಯರಿಗೆ ಒಂದು ಮಿನಿಮಮ್ ಅರ್ಧ ಗಂಟೆ ಟೈಮ್ ಕೊಟ್ಟು ಒಂದು ಎಕ್ಸಸೈಸ್ ಮಾಡಬೇಕು, ಒಂದು ವ್ಯಾಯಾಮ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವ ಟೈಮಿಂಗ್ಸ್ಗೆ ನೀರು ಕುಡಿಬೇಕು ಅಂತ ಸರಿಯಾದ ಜ್ಞಾನ ಇಲ್ಲ. ಎಷ್ಟು ಮಟ್ಟಿಗೆ ನೀರು ಕುಡಿಬೇಕು ಅಂತ ಜ್ಞಾನ ಇಲ್ಲ. ಅವರ ಆರೋಗ್ಯಗಳನ್ನು ಹೇಗೆ ಕಾಪಾಡ್ಕೊಬೇಕು ಅಂತ ಇವತ್ತು ಸ್ಪಷ್ಟತೆ ಇಲ್ಲ. ಅವರು ಏನು ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಬೇಕು ಅಂತ ಇವತ್ತವರೆಗೂ ಸ್ಪಷ್ಟತೆ ಇಲ್ಲ. ಅವರ ಹೆಲ್ತ್ ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಿದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಇವತ್ತು ಗೊತ್ತಿಲ್ಲ. ನಮ್ಮ ದೇಶದಲ್ಲಿರುವಂಥ ಮಹಿಳೆಯರು ಬ್ಲಡ್ ಕ್ಯಾನ್ಸರು, ಅದು ಇದು, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ಸ್ಗಳು ಇದೆಲ್ಲ ಯಾಕೆ ಬರುತ್ತೆ ಗೊತ್ತಿದೆಯಾ? ಇದೇ ಗೊತ್ತಿಲ್ಲ. ಯೋಚನೆ ಮಾಡಿ, ಸಿಂಪಲ್. ದಯವಿಟ್ಟು ನನ್ನ ರೀತಿ ಯಾರೂ ನಿಮಗೆ ಟೀಚ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಐ ವಿಲ್ ಟೀಚ್. ದಯವಿಟ್ಟು ಇದನ್ನು ಪಾಲಿಸಲೇಬೇಕು. ನೀವು ನಿಯಮಿತವಾಗಿ ಸರಿಯಾದ ನೀರನ್ನ ಕುಡಿಯೋದನ್ನ ಕಲೀರಿ. ಇದು ಮೇನ್ ಅಡ್ವಾಂಟೇಜ್ ನಿಮಗೆ. 50 60 ವರ್ಷ ಹೋದ್ರೂ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಯಾವಾಗ ವಾಟರ್ನ ಕನ್ಸ್ಯೂಮೇಷನ್ ಜಾಸ್ತಿ ಮಾಡ್ತೀರಾ, ವಾಟರ್ನ ಯಾವಾಗ ಹೈಲಿ ಜಾಸ್ತಿ ನೀರನ್ನ ಕುಡಿತೀರಾ, ನಿಮ್ಮ ದೇಹದಲ್ಲಿ 95% ಗ್ರೋತ್ನೆಸ್ ಬರುತ್ತೆ, ನಿಮ್ಮ ಬಾಡಿ ಫಿಟ್ನೆಸ್ ಆಗಿರುತ್ತೆ, ನಿಮಗೆ ಎಲ್ಲ ರೀತಿ ಪ್ರಾಬ್ಲಮ್ಸ್ ಕಂಟ್ರೋಲ್ ಆಗುತ್ತೆ. ವಿಪರ್ಯಾಸ ಆಗುತ್ತಾ? ನಮ್ಮ ದೇಶದಲ್ಲಿ ಮಹಿಳೆಯರು ಪೀರಿಯಡ್ಗೆ ಹೋಗಿರೋ ಟೈಮಿಂಗ್ಸಲ್ಲಿ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿನೇ ಇಲ್ಲ ಅವ್ರಿಗೆ. ಅದನ್ನು ತಡೆಯೋ ಕೆಪಾಸಿಟಿನೇ ಇಲ್ಲ. ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಇದ್ದಾರೆ ಅಂತ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವು ನಿಯಮಿತವಾಗಿ ಮಾಡಬೇಕಾದ ಕೆಲಸ ಮಾಡಿಲ್ಲ. ನಾನು ಟೀಚ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಜೀವನದಲ್ಲಿ ಈ 5 ಸ್ಟೆಪ್ನ ಅರ್ಥ ಮಾಡ್ಕೊಳ್ಳೇಬೇಕು. ನಂಬರ್ 1, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪರ್ಫೆಕ್ಟಾಗಿ ನೀರು ಕುಡಿಬೇಕು. ಓಕೆನಾ? ನೀವು ಮಾರ್ನಿಂಗ್ 8 o'clock 9 o'clock ಬಿಫೋರಲ್ಲೇ 3 ಲೀಟರ್ಸ್ನ ಡ್ರಿಂಕಿಂಗ್ ಮಾಡಿರಬೇಕು, ಮಸ್ಟ್ ಅಂಡ್ ಶುಡ್. ಈವ್ನಿಂಗ್ ಮುಗಿಯೋಷ್ಟರಲ್ಲಿ ನೀವು 6 ಲೀಟರ್ಸ್ವರೆಗೂ ಕುಡಿದ್ರೂ ಒಳ್ಳೆಯದೇ. 7 ಲೀಟರ್ ನಿಮಗೆ ಆಗಲ್ಲ ಬಿಡಿ, ಅದು ತುಂಬ ಕಷ್ಟ. ಸ್ಮಾಲ್ ಹ್ಯಾಬಿಟ್ ಮಾಡಿ, 1-2 ಲೀಟರ್ಸ್ನ ಡ್ರಿಂಕ್ ಮಾಡೋದನ್ನ ಕಲೀರಿ. ಅಪ್ಡೇಟ್ ಆಗಿ ನಿಮಗೆ ಪ್ರೊಸೆಸ್ ಆಗುತ್ತೆ. ನಿಯಮಿತವಾಗಿ ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೋ ವ್ಯಾಯಾಮ ಮಾಡೋದನ್ನ ಕಲೀರಿ, ಎಕ್ಸಸೈಸ್ನ ಮಾಡೋದನ್ನ ಕಲೀರಿ. ಇದು ನಿಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟು. ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಒಂದು ಬ್ಲಡ್ ನಿಮಗೆ ಬಾಡಿಗೆ ಪುಷ್ ಆಗ್ತಾ ಇದ್ರೆ ನಿಮ್ಮ ಮೈಂಡ್ ಆಟೋಮೆಟಿಕಾಗಿ ಆಕ್ಟಿವ್ ಆಗುತ್ತೆ, ನಿಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಾತಾಡೋ ಶೈಲಿನ ಕಲೀರಿ. ಮಾತಾಡೋ ಶೈಲಿ ಇನ್ನೂ ಸ್ಮೂತ್ ಮಾಡೋದನ್ನ ಕಲೀರಿ. ನಾನು ಹೇಗೆ ಮಾತಾಡಬೇಕು, ಒಂದು ಕ್ವಾಲಿಟಿ ಇರಬೇಕು. ನಿಂತ್ಕೊಂಡ್ರೆ ಬಾಡಿ ಸ್ಟ್ರಕ್ಚರ್ ಆಗೇ ನಿಂತಿರಬೇಕು ನಿಮ್ಮದು. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಇರಬೇಕು. ಇದ್ರ ಬಗ್ಗೆನೂ ಜ್ಞಾನ ಇಟ್ಕೊಳ್ಳಿ. ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಎವ್ರಿ ಮಿನಿಟ್ಸಲ್ಲೂ ನೀವು ಕಲಿತಾನೆ ಇರಿ. ಪ್ರತಿಯೊಂದು ವಿಷಯನೂ ಏನು ಬೇಕು, ಏನು ಕಲಿಬೇಕು ಅದನ್ನು ಕಲಿತಾನೆ ಇರಿ. ಸ್ಪೋರ್ಟ್ಸ್ ಹ್ಯಾಬಿಟ್ನ ಇಟ್ಕೊಳ್ಳಿ. ಮಿನಿಮಮ್ ಹಾಫ್ ಅನ್ ಅವರ್ಸ್ ನೀವು ಎವ್ರಿ ಡೇ, ಆಗಿಲ್ಲ ಅಂದರೆ 2 days 3 daysಗಾದರೂ ನೀವು ಸ್ಪೋರ್ಟ್ಸ್ನ ಆಡೋದನ್ನ ಕಲೀರಿ. ನಿಮ್ಮ ಅಕ್ಕಪಕ್ಕ ಯಾರನ್ನ ಇರ್ತಾರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರಾ, ಇಲ್ಲ ನೀವೇ ನಿಮ್ಮ ಫ್ಯಾಮಿಲಿಯಲ್ಲಿ ನಿಂತ್ಕೊಂಡು ಸ್ಪೋರ್ಟ್ಸ್ ಆಡೋದನ್ನ ಹ್ಯಾಬಿಟ್ನ ಮಾಡಿಕೊಳ್ಳಿ. ಇದರಿಂದ ನಿಮಗೆ ತುಂಬ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸ್ ಇದೆ. ಅದನ್ನು ಹೊರತುಪಡಿಸಿ ನಿಮಗೆ ಸೈಕ್ಲಿಂಗ್ ಮಾಡೋಕ್ಕಾದರೆ ನೀವು ಸೈಕ್ಲಿಂಗ್ ಮಾಡಿ. ಇದರಿಂದನೂ ನಿಮಗೆ ತುಂಬ ಇಂಪಾರ್ಟೆಂಟ್ಸ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಇದಂತೂ ತುಂಬ ಇಂಪಾರ್ಟೆಂಟ್. ಡೀಪ್ ಬ್ರೀತ್ ಮಾಡಿ. 5 minutes ಟೈಮ್ ಇದೇ ಗೊತ್ತಿಲ್ಲ ನಮ್ಮ ದೇಶದ ಮಹಿಳೆಯರಿಗೆ. ಇನ್ನು ಹೇಗೆ ನೀವು ಬುದ್ಧಿವಂತರಾಗ್ತೀರಾ? ಸಿಂಪಲ್. ಇದರಲ್ಲೂ ನನ್ನ ತಪ್ಪು ಅಂತ ಗುರುತಿಸಬೇಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಒಳ್ಳೆದ್ರ ಬಗ್ಗೆ ಮಾತಾಡ್ತೀನಲ್ಲ, ನಾನು ತಪ್ಪು ಅಂತ ಅನ್ಸ್ಕೊಬೇಕಾಗುತ್ತೆ. ಪರಿಸ್ಥಿತಿ ಬರುತ್ತೆ ನನಗೆ, ಅದು ಗೊತ್ತಿದೆ. ನನಗೆ ನಮ್ಮ ದೇಶದ ಸಿಚುವೇಶನ್ ಹೇಗಿದೆ ಅಂತ ನನಗೆ ಗೊತ್ತಿದೆ. ಡೀಪ್ ಬ್ರೀತ್ ಮಾಡಿ. ಯಾವಾಗ ನೀವು ಡೀಪ್ ಬ್ರೀತ್ ಮಾಡ್ತೀರಾ, ನಿಮ್ಮ ಬ್ರೈನ್ ಸೆಲ್ಸ್ಗೆ ತುಂಬ ಎನರ್ಜಿ ಬೂಸ್ಟ್ ಆಗುತ್ತೆ. ಇದು ಒಂದು ಸರಿಯಾಗಿ ಕೆಲಸ ಮಾಡೋಕ್ಕೋದ್ರೆ ಎಲ್ಲ ನಿಮ್ಮ ಬಾಡಿನ ತಂತಾನೆ ಮ್ಯಾನೇಜ್ ಮಾಡುವಂಥ ಪಾಸಿಬಿಲಿಟಿ ಬರುತ್ತೆ. ನಿಯಮಿತವಾಗಿ ಮನ್ಗೋದನ್ನ ಕಲೀರಿ. ಬೆಳಗ್ಗೆ ಎದ್ದಿದ್ದನ್ನ ಟೈಮ್ ಟೇಬಲ್ನ ಇಟ್ಕೊಳ್ಳಿ. ನೀವು ಎಲ್ಲಿ ಹೋಗ್ತೀರಾ, ಏನು ಬರ್ತೀರಾ, ಏನು ಮಾಡ್ತಿದ್ದೀರಾ. ನಿನ್ನೆ ನೀವು ಮಾಡಿರೋ ಕೆಲಸ ಜ್ಞಾನ ಇದೆ ಅಂದರೆ ನೀವು ಒಬ್ಬ ಬ್ರಿಲಿಯಂಟ್. ನಿನ್ನೆ ಏನು ಮಾಡಿದ್ಯಾ ಅಂತ ನಿನಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ನೀನು ಲೂಸರ್. ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋಸ್. ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೊಡ್ತೀನಿ. ನನ್ನ ರೀತಿ ಯಾರನ್ನ ಟೀಚ್ ಮಾಡಿದರೆ ನೀನು ಲಕ್ಕಿ ಅಂತಲೇ ಅರ್ಥ ಮಾಡ್ಕೊಂಬಿಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋಸ್.